ಶರ್ಮಿಳಾ, ಶರ್ಮಿಳಾ ಅಳ್ತಿದ್ಯಾ? ಹೇಯ್, ಕಣ್ಣೀರು ಒರೆಸ್ಕೊ. ಅಲ್ಲ, ಷಣ್ಮುಗ ಏನೋ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ದ, ಅದಕ್ಕೋಸ್ಕರ ಎಲ್ಲ ಅಳ್ತಿದ್ಯಾ ನೀನು? ಗೊತ್ತಿದ್ದು ಹೇಳಿದ್ರು, ಗೊತ್ತಿಲ್ಲದೆ ಹೇಳಿದ್ರು. ನಾನು ಬಂಜೇನೆ ಅಲ್ವಾ ಅಣ್ಣ? ಬಾಯ್ ಬಿಟ್ಟು ಹೇಳಿಲ್ಲ ಅಂತ ಮಾತ್ರಕ್ಕೆ ಸತ್ಯ ಸುಳ್ಳಾಗೋದಿಲ್ಲ. ನಾನು ಎಷ್ಟೇ ಮರೆಯಕ್ಕೆ ಪ್ರಯತ್ನ ಪಟ್ರು ಎಲ್ಲೋ ಒಂದು ಮೂಲೆಯಲ್ಲಿ ಅದು ನನ್ನನ್ನು ಕಾಡ್ತಾನೆ ಇರುತ್ತೆ. ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಅಂತ ಹೇಳ್ತಾರೆ. ನಾನು ತಾಯೋಗೋ ದಿನ ಪಡ್ಕೊಂಡು ಬಂದಿಲ್ಲ ಅನ್ಸುತ್ತೆ. ಹೇ, ತಾಯಿ ಅನ್ನೋದು ಸ್ವಾಭಾವಿಕವಾಗಿ ಆಗ್ಬೇಕು. ಅದರಲ್ಲಿ ನಿನ್ ತಪ್ಪೇನೂ ಇಲ್ಲ ಅಂದಮೇಲೆ ಈ ರೀತಿ ಅಳೋದು ಯಾಕೆ? ಅದನ್ನೇ ನೆನ್ಸ್ಕೊಂಡು ಕೊರ್ಗೋದು ಯಾಕೆ ಹೇಳು? ಸಮಾಜ ಬಿಡ್ಬೇಕಲ್ಲ ಅಣ್ಣ. ಹೆಣ್ಣಿನ ಜೀವನ ಅಷ್ಟು ಸುಲಭ ಅಲ್ಲ. ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ. ನಂಗೆ ಒಂದೊಂದ್ಸಲ ಅನ್ಸತ್ತೆ ಈ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟೋದೇ ಅಪರಾಧ ಅಂತ. ಹುಟ್ಟಕ್ ಮುಂಚೆ ಹೆಣ್ಣು ಅಂತ ಗೊತ್ತಾದ್ರೆ ಹೊಟ್ಟೆಲೆ ಸಾಯ್ಸಕ್ ಪ್ರಯತ್ನ ಪಡ್ತಾರೆ. ಹಾಗೂ ಒಂದ್ ವೇಳೆ ಹುಟ್ಟಿದ್ರೆ ಅದನ್ನ ಸಾಕೋ ಕಷ್ಟ. ಸಾಕಿದ್ಮೇಲೆ ಮದ್ವೆ ಮಾಡ್ಬೇಕಲ್ಲ ಅಂತ ಯೋಚನೆ. ಮದ್ವೆ ಆದ್ಮೇಲೆ ಗಂಡನ ಮನೇಲಿ ಇನ್ನೊಂಥರ ಕಷ್ಟ. ಹೀಗೆ ಹುಟ್ಟದಾಗಿಂದ ಸಾಯೋವರೆಗೂ ಕಷ್ಟಗಳ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಸಮಾಜ ಒಂದಲ್ಲ ಒಂದು ಪ್ರಶ್ನೆ ಮಾಡ್ತಾನೆ ಇರತ್ತಣ್ಣ. ಶರ್ಮಿಳಾ, ಈಗ ನಿನ್ನ ಪ್ರಶ್ನೆ ಮಾಡಿದವ್ರು ಯಾರು ಹೇಳು? ಹೆಣ್ಣಿನ ಜೀವನ ಪೂರ್ತಿ ಆಗೋದೇ ತಾಯಾದ್ಮೇಲೆ ಅಲ್ವಾ ಅಣ್ಣ? ಪ್ರತಿಯೊಂದು ಹೆಣ್ಣು ತನ್ನ ತಾಯಿ ಆಗ್ಲಿ ಅಂತ ಬಯಸ್ತಾಳೆ. ಆದ್ರೆ ಆ ದೇವ್ರಾಗ ಎಲ್ಲ ಹೆಣ್ಮಕ್ಳು ಕೋರಿಕೆನ ಈಡೇರ್ಸಲ್ಲ. ಎಲ್ರೂ ಕಷ್ಟಕ್ಕೆ ದುಡಿ ತಮಾಷೆ ನೋಡ್ತಾನೆ. ಬಂಜೆ ಆಗಿರ್ಬಾರ್ದು ಅಣ್ಣ. ನೀನೇ ಈ ರೀತಿ ಹೇಳಿದ್ರೆ ಆ ದೇವರು ಅನಾಥವಾಗಿ ಮಾಡಿರೋ ಮಕ್ಕಳನ್ನ ನೋಡ್ಕೊಳ್ಳೋದು ಯಾರು? ಪ್ರತಿ ಮಗುಗೂ ಹೆತ್ತು ತಾಯಿನೇ ಆಗ್ಬೇಕಾಗಿಲ್ಲ. ಪ್ರತಿಯೊಬ್ಳು ತಾಯಿ ಪ್ರೀತಿ, ವಾತ್ಸಲ್ಯ, ಮಮತೆ ಇದ್ರೆ ಸಾಕು. ಆ ಗುಣ ನಿನ್ನಲ್ಲಿದೆ ಶರ್ಮಿಳಾ. ಸ್ವಾತಿನ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ. ಇದಕ್ಕಿಂತ ಇನ್ನೇನು ಬೇಕು? ನನ್ನ ಚಿಕ್ಕಮ್ಮನ ಹತ್ರ ಮಾತಾಡ್ತೀನಿ. ನೀನೊಂದು ಮಗುನ ದತ್ತು ತಗೋ. ಅಣ್ಣ? ಹೌದು ಶರ್ಮಿಳಾ, ಆ ಮಗುನ ನಿನ್ನ ಮಗು ಅಂತಾನೆ ಸಾಕು. ಈ ರಾಖಿ ಕಟ್ಟಿದ್ಯಲ್ಲ, ಇದರ ಅರ್ಥ ಏನು ಹೇಳು? ಅಣ್ಣ ಆದವನು ಕಷ್ಟ ಕಾಲದಲ್ಲಿ ಯಾವಾಗ್ಲೂ ಜೊತೆಲಿರ್ಬೇಕು ಅಂತ. ನೀನ್ ಕಷ್ಟ ಅಂತಿರ್ಬೇಕಾದ್ರೆ ನಾನು ನಿನ್ ಜೊತೆಲಿಲ್ಲ ಅಂದ್ರೆ ಅಣ್ಣ ತಂಗಿ ಸಂಬಂಧಕ್ಕೆ ಬೆಲೆ ಇರುತ್ತಾ? ಅವನೇನೋ ಬಂಜೆ ಅಂದ ಅಂತ ಬೇಜಾರು ಮಾಡ್ಕೊಂಡಿದ್ಯಲ್ಲ. ಬಂಜೆ ಅಂದ್ರೆ ಯಾರು ಗೊತ್ತಾ? ಮಕ್ಳಾಗದೇ ಇರೋರು ಬಂಜೆ ಅಲ್ಲ, ಮಕ್ಳನ್ನ ಪ್ರೀತಿ ಮಾಡದೇ ಇರೋರು ಬಂಜೆ. ಪ್ರೀತಿ ವಿಶ್ವಾಸದಲ್ಲಿ ನನ್ನ ತಂಗಿಯ ದೇವ್ರನ್ನೇ ಮೀರಿಸ್ತಾಳೆ. ನನಗೆ ಸಮಾಧಾನ ಆಗ್ಲಿ ಅಂತ ಸುಳ್ಳು ಹೇಳ್ತಿದ್ಯಾ? ಅಬ್ಬಾ, ನಿನ್ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಸುಳ್ಳು ಹೇಳಿ ಹೇಳಿ ನನಗಂತೂ ಸಾಕಾಗೋಗಿತ್ತು. ಅಣ್ಣ, ಸರಿ ಸರಿ ಸರಿ, ನಿನಗೆ ಅಂತ ಒಂದು ಸರ್ಪ್ರೈಸ್ ಇದೆ. ಬೇಗ ಬಾ. ಸರ್ಪ್ರೈಸಾ? ಬಾ, ಹೇಳ್ತೀನಿ ನಾನು. 71 75 ಗಿಫ್ಟ್ ಅಂತ ಹೇಳ್ತಿದ್ದೆ. 79 82 89 90 100 102 100. ಸಾಕು ಷಣ್ಮುಗ. ಅಕ್ಕ ಕ್ಷಮಿಸ್ಬಿಡಕ್ಕ. ಬಾಯಿ ಮೊದಲೇ ಬಂಬಾಯಿ, ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ಬಿಟ್ಟು ಕ್ಷಮಿಸ್ಬಿಡಕ್ಕ. ಪರವಾಗಿಲ್ಲ ಬಿಡು. ನೀನ್ ಬೇಕು ಅಂತ ಏನ್ ಮಾತಾಡಿಲ್ವಲ್ಲ, ಗೊತ್ತಿಲ್ಲದೆ ಮಾತಾಡಿದ್ಯಾ. ಬಾಯ್ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬೇಕು ಅಂತ ಅಣ್ಣ ಹೇಳಿದಾನೆ. ಸೊ ನಿನ್ನ ಕ್ಷಮಿಸಾಯ್ತು. ನೀನ್ ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಅಕ್ಕ ನಿಜವಾಗ್ಲೂ ಕ್ಷಮಿಸ್ಬಿಟ್ರಾ? ಯಾಕೆ, ನಿನಗೆ ಅನುಮಾನನಾ? ಯಾವಾಗ್ಲೂ ಸಿಟ್ ಮಾಡ್ಕೊಳ್ಳೋ ನಮ್ಮ ಮುದ್ದು ಅಕ್ಕ ಇಷ್ಟು ಬೇಗ ಕ್ಷಮಿಸ್ಬಿಟ್ರೆ ಅಂದ್ರೆ ನಂಬೋಕೆ ಆಗ್ತಿಲ್ಲ. ವಾವ್, ವಾಟ್ ಎ ಮ್ಯಾಜಿಕ್. ಹ್ಯಾಪಿ ಟಿಯರ್ಸ್ ಕಡೆಲ್ಲ. ನೀನ್ ಇಂಗ್ಲಿಷ್ ಕೇಳಬಾರ್ದು ಅಂತಾನೆ ನಿನ್ನ ಇಷ್ಟು ಬೇಗ ಕ್ಷಮಿಸಿದ್ದು. ಮತ್ತೆ ಇಂಗ್ಲಿಷಾ? ಯಾರು ಏನ್ ಎದುರ್ತಾರೋ ಇಲ್ವೋ, ನೀನ್ ಇಂಗ್ಲಿಷ್ ಕೊಟ್ರೆ ಎಲ್ರಿಗೂ ಭಯ ಕಣ. ನಂದೇನು ತಪ್ಪಿಲ್ಲ ಮುತ್ತು, ಎಲ್ಲ ನಮ್ಮ ಮೇಷ್ಟ್ರದು, ಇಂಗ್ಲಿಷ್ ಮೇಷ್ಟ್ರದೆ. ವಾಟ್ ಈಸ್ ದಿಸ್? ನೀನ್ ಕರೆಕ್ಟಾಗಿ ಸ್ಕೂಲ್ಗೆ ಹೋಗಿದ್ರಲ್ವಾ? ಶರ್ಮಿಳಾ, ಐಶು, ನನ್ನ ಕಡೆಯಿಂದ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಇದೆ. ಷಣ್ಮುಗ, 2 minutes ಮುತ್ತು, 2 minutes.
ಗಿಫ್ಟ್ ರೆಡಿ. ಥ್ಯಾಂಕ್ ಯು ಅಣ್ಣ. ತಗೋ. ಥ್ಯಾಂಕ್ಸ್ ಅಣ್ಣ. ಅಪ್ಪ ದೇವ್ರೆ, ಎಲ್ಲ ಎಷ್ಟೊಂದು ಅನ್ಯೋನ್ಯವಾಗಿದ್ದಾರೆ. ಇಲ್ಲಿ ಕೋಪ ಮಾಡಿಕೊಂಡು ಪ್ರಯೋಜನ ಇಲ್ಲ. ಪ್ರೀತಿ ಹಂಚೋದ್ರಲ್ಲಿ ಖುಷಿ ಇದೆ ಅನ್ನೋದು ಇವ್ರು ಅರ್ಥ ಮಾಡ್ಕೋಬೇಕು ಅಷ್ಟೇ. ಬಸ್ ನನ್ನ ತಂಗಿರಿಗೇನೋ ಗಿಫ್ಟ್ ಕೊಟ್ಟೆ. ಹೌದು. ಬೆಳ್ಳಿಗೇನು ಕೊಟ್ಟೆ? ನಮ್ಮ ಬಾಸ್ ಸಂಬಳನೇ ಕೊಟ್ಟಿಲ್ಲಪ್ಪ ನೀವು. ಇದೆಲ್ಲ ಚೆನ್ನಾಗಿ ಹೇಳ್ತೀಯ. ನಿನ್ನ ತಂಗಿಗೆ ಅಂತ ಗಿಫ್ಟ್ ತಂದಿದ್ದೀನಿ, ತಗೋ ಕೊಡು. ತಗೋಬಾ, ನಿಮ್ಮಣ್ಣ ಷಣ್ಮುಗ ನಿನಗೆ ಅಂತ ಗಿಫ್ಟ್ ತಂದೇನೆ, ಬೇಗ ಬಾಮ. ತಗೋಬಾ ತಗೋಬಾ, ಏ ತಗೋಬಾ. ಏನಣ್ಣ? ನಿನಗೆ ಅಂತ ಕಷ್ಟಪಟ್ಟು ಗಿಫ್ಟ್ ತಂದಿದ್ದೀನಿ, ತಗೋಬಾ. ಗಿಫ್ಟಾ? ಥ್ಯಾಂಕ್ಸ್. ನೋ ಮೆನ್ಷನ್. ಷಣ್ಮುಗಣ್ಣ, ಈಗಲಾದ್ರೂ ಆಶೀರ್ವಾದ ಮಾಡಿ. ಮತ್ತೆ ಮದ್ವೆ ಆಗ್ಲಿ ಮಗು ಆಗ್ಲಿ ಅಂತ ಸೇಮ್ ಆಶೀರ್ವಾದ ಮಾಡಬೇಡಿ. ಬೇರೆ ಏನಾದ್ರು ಇದ್ರೆ ಹೇಳಿ. ಕರೆಕ್ಟಾಗಿ ಹೇಳ್ದೆ ಐಶು, ಮತ್ತೆ ಮತ್ತೆ ಅದನ್ನೇ ಹೇಳ್ತಾನೆ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ. ಶಂಭೋ ಶಂಕರ, ನಿಮ್ಮನ್ನು ನೋಡಿದ್ರೆ ಏನೋ ಸಮಸ್ಯೆಯಲ್ಲಿ ಸಿಗಾಕೊಂಡಿರೋ ತರ ಕಾಣಿಸ್ತಾ ಇದ್ದೀರಾ. ಏನಮ್ಮ ವಿಷಯ? ಈ ಊರಿನ ಜಮೀನ್ದಾರು ಮುತ್ತುರಾಜು ಅಂತಿದಾರಲ್ಲ, ಅವ್ರ ತಂಗಿನೇ ನನ್ನ ಮಗನ್ ತಂದ್ಕೊಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆಗ್ಲಿ. ಆದ್ರೆ ಇದ್ರಲ್ಲೊಂದು ಸಮಸ್ಯೆ ತಲೆದೂರಿದೆ ಸ್ವಾಮಿ. ಈ ಒಂದು ನಿರ್ಧಾರದಿಂದ ನನ್ನ ಮಗನ ಜೀವನದಲ್ಲಿ ಏನಾದ್ರು ತೊಂದರೆ ಆಗುತ್ತೆ ಅಂತ ಭಯ ಆಗ್ತಾ ಇದೆ ಸ್ವಾಮಿ. ಇದಕ್ಕೆ ನೀವೇ ಏನಾದ್ರು ಪರಿಹಾರ ಹುಡುಕೊಡ್ಬೇಕು. ಶಂಭೋ ಶಂಕರ, ಶಂಭೋ ಶಂಕರ, ಕಾಲಭೈರವೇಶ್ವರ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೀವು ಯಾಕೆ ಮಾಯಾ ಅನ್ನೋರನ್ನ ನೇರವಾಗಿ ನೋಡಬಾರ್ದು? ಹಾಗೇ ಆಗಲಿ. ನಾನೇ ನಿಮ್ಮನೆಗೆ ಬರ್ತೀನಿ. ಮಾಯಾ ಕೈಗುಣ ಹೇಗಿದೆ, ಆಕೆನೇ ಈ ಶಾಸ್ತ್ರ ನಡೆಸ್ಕೊಟ್ರೆ ಏನಾಗುತ್ತೆ, ಮುಂದೆ ಏನಾದರೂ ತೊಂದರೆ ಆಗಬಹುದಾ, ಗೌತಮ್ ಜೀವನದಲ್ಲಿ ಏನಾದರೂ ಪೆಟ್ಟು ಬೀಳುತ್ತಾ, ನಾನೇ ಬಂದು ತಿಳಿಸ್ತೀನಿ. ಸರಿ, ಹಾಗಾದ್ರೆ ಹೊರಡೋಣ ಬನ್ನಿ ಗುರುಗಳೇ. ಸರಿ ಆಯ್ತು. ಮಾಯಾ, ಮಾಯಾ, ಏನು ಇಂಪಾರ್ಟೆಂಟ್ ವಿಷಯ ಅಂತ ಕರೆಸ್ದೆ? ಏನಮ್ಮ ಅಂತ ಇಂಪಾರ್ಟೆಂಟ್ ವಿಷಯ? ಕೆಳಗಡೆ ಎಲ್ಲರೂ ಸ್ವೀಟ್ ತಿನ್ಕೊಂಡು ಹೇಗೆ ಖುಷಿ ಪಡ್ತಿದ್ದಾರೆ ಅಂತ ನೋಡಿದ್ರೆ ದೊಡ್ಡಪ್ಪ. ನೋಡಿದೆ, ಮುತ್ತು ಷಣ್ಮುಗನಿಗೆ ರಾಖಿ ಕಟ್ತಾ ಇದ್ದಾರೆ. ನಾನು ಅಷ್ಟೇ ನೀಲಾಂಬರಿ ಕೈಯಿಂದ ರಾಖಿ ಕಟ್ಟಿಸ್ಕೋಬೇಕು ಅಂತಿದ್ದೆ. ಅಷ್ಟರಲ್ಲಿ ನಿನ್ನ ಕಾಲ್ ಬಂತು. ನೀಲ್ಕಂಠ ಸಮಾಧಿ ಮುಂದೆ ಅಳ್ತಾ ಇದ್ದಾಳೆ. ನೀನು ನೋಡಿದ್ರೆ ಇಲ್ಲಿ ಅಪ್ಸೆಟ್ ಆಗಿದೆಯಾ? ಮಾಯಾ, ನೀನು ಹೋಗಿ ರಾಖಿ ಕಟ್ಟೋದಿಲ್ವಾ? ನಾನು ಯಾರಿಗೆ ಕಟ್ಲಿ ದೊಡ್ಡಪ್ಪ? ಸ್ವಲ್ಪ ಸ್ವಲ್ಪನೇ ಬೆಳ್ಳಿ ಮನೆನ, ಮನೇಲಿರೋರ ಮನಸ್ಸನ್ನ ಆವರಿಸ್ಕೋತಾ ಇದ್ದಾಳೆ. ಇದಕ್ಕೆಲ್ಲ ಒಂದು ಗತಿ ಕಾಣಿಸ್ಬೇಕು ಅಂತಾನೆ ನಿಮ್ಮನ್ನ ಇಲ್ಲಿ ಕರೆದಿದ್ದು. ಈಗೇನು ಮಾಡಬೇಕು ಅಂತೀಯ? ಇವತ್ತು ಹೇಗಿದ್ದು ರಾಖಿ ಹಬ್ಬ, ನಾವ್ಯಾಕೆ ಬೆಳ್ಳಿ ಕೈಯಲ್ಲಿ ಮುತ್ತು ಮಾವಂಗ್ ರಾಖಿ ಕಟ್ಟಿಸ್ಬಾರ್ದು? ಬೆಳ್ಳಿ ಕೈಯಲ್ಲಿ ಮುತ್ತುಗೆ ರಾಖಿನ? ಸೂಪರ್ ಐಡಿಯಾ. ಛೇ, ಈ ಯೋಚನೆ ನನ್ನ ತಲೆಗೆ ಹೊಳೆದಿಲ್ವಲ್ಲ. ಮೊದಲೇ ಹೇಳಿದಿದ್ರೆ ನೀಲಾಂಬರಿನೂ ಜೊತೆಗೆ ಕರ್ಕೊಂಡು ಬರ್ತಾ ಇದ್ದೆ. ಅತ್ತೆಗೆ ಮುತ್ತು ಮಾವಂಗೆ ಈ ವಿಷಯ ಹೇಳಕ್ಕಾಗಲ್ಲ. ಈ ಮನೇಲಿ ಈಗ ದೊಡ್ಡವರು ಅಂತ ನೀವಿದ್ದೀರಾ. ನೀವು ಹೇಳಿದ್ರೆ ಮುತ್ತು ಮಾವ ಇಲ್ಲ ಅನ್ನಲ್ಲ. ಹೌದು, ನನ್ನ ಮಾತು ಮುತ್ತು ಕೇಳ್ತಾನ? ಮುತ್ತು ಮಾವ ಕೇಳೋದು ಬೇಡ, ಬೆಳ್ಳಿ ಕೇಳೋ ಹಾಗೆ ಮಾಡಿದ್ರೆ ಸಾಕು. ಸರಿ, ಬಾ ಮಾಯ. ಬೆಳ್ಳಿ, ಬೆಳ್ಳಿ, ಹೇಳಿ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು.
ಹೇಳಿ. ಈಗ ಮುತ್ತು ಮಾಯಾ ಮದುವೆ ನಿಶ್ಚಯ ಆಗ್ತಾ ಇರೋದು ನಿನಗೆ ಗೊತ್ತೇ ಇದೆ. ನಿನ್ನ ಮತ್ತು ಸಂಬಂಧ ಇಲ್ಲಿವರೆಗೆ ಹೇಗಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಇನ್ನು ಮುಂದೆ ಹಾಗಿರೋದಕ್ಕಾಗೋದಿಲ್ಲ. ಅಂದರೆ ಇನ್ನು ಮುಂದೆ ಇಲ್ಲಿವರೆಗೂ ಹೇಗಿದ್ರು ಹಾಗಿರೋದಕ್ಕಾಗೋದಿಲ್ಲ. ಎಲ್ಲ ಸಂಬಂಧಕ್ಕೂ ಒಂದು ಅಂತ್ಯ ಇದೆ, ಹಾಗೆ ಆರಂಭನೂ ಇದೆ. ನಿನ್ನ ಮುತ್ತು ಮಧ್ಯೆ ಒಂದು ಹೊಸ ಬಂಧ ಶುರು ಆಗಬೇಕು. ಹೊಸ ಬಂಧನ? ಯಾವ ರೀತಿ ಹೇಳ್ತಾ ಇದ್ದೀರಾ ನೀವು? ಹೇಳ್ತೀನಿ ಐಶು. ಮುತ್ತು ಬೆಳ್ಳಿ ಮುತ್ತು ಮಾಯ ಅಂತ ಜನ ನಾನಾ ರೀತಿ ಮಾತಾಡ್ಕೊಳ್ಳೋದನ್ನ ಕಲ್ತಿದ್ದಾರೆ. ಜನರ ಬಾಯಿಗೆ ನಾವು ಆಹಾರ ಆಗಬಾರ್ದು ನೋಡು. ಅದಕ್ಕೆ ನಾವು ಈ ನಿರ್ಧಾರ ತಗೊಂಡಿದ್ದೀವಿ. ಅದಕ್ಕೆ ನೀನೇನು ಮಾಡಬೇಕು ಅಂದರೆ ಬೆಳ್ಳಿ, ಮುತ್ತುನ ಮುಂಚೆ ಹೇಗೆ ನೋಡ್ತಿದ್ಯೋ ಅದನ್ನು ಮರೆತು ಹೊಸ ಬಂಧ ಶುರು ಮಾಡಬೇಕು. ನೀವು ಯಾವ ರೀತಿ ಹೇಳ್ತಿದ್ದೀರಾ ಅಂತ ಅರ್ಥ ಆಗಲಿಲ್ಲ. ಸಿಂಪಲ್ ಹೇಳಬೇಕು ಅಂದರೆ, ಮುತ್ತು ಕೈಗೆ ನೀನು ರಾಖಿ ಕಟ್ಟಬೇಕು. ಏನು? ಬೆಳ್ಳಿ ನನಗೆ ರಾಖಿ ಕಟ್ಬೇಕಾ? ಹೌದು ಮುತ್ತು, ನಿನ್ನ ಬಗ್ಗೆ ಬೆಳ್ಳಿಗೆ, ಬೆಳ್ಳಿ ಬಗ್ಗೆ ನಿನಗೆ ಯಾವುದೇ ಫೀಲಿಂಗ್ಸ್ ಇಲ್ವಲ್ಲ. ಫೀಲಿಂಗ್ಸ್ ಇಲ್ಲ ಅಂದಮೇಲೆ ರಾಖಿ ಕಟ್ಟೋದಕ್ಕೆ ಯಾವುದೇ ಮುಜುಗರ ಇರೋದಿಲ್ಲ ಅಲ್ವಾ? ಏನು ಅಂತ ಮಾತಾಡ್ತಿದ್ದೀರಾ ನೀವು? ನಿಜಾನೇ ಮಾತಾಡ್ತಿದ್ದಾರೆ ಮಾವ. ನಿಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ. ನೀವು ನನ್ನನ್ನ ಮದ್ವೆ ಆಗ್ತಿದ್ರ ಅಂದ್ಮೇಲೆ ಈ ಮುಚ್ಚು ಮರ ಎಲ್ಲ ಮರೆತು ಆರಾಮಾಗಿ ಅಣ್ಣ ತಂಗಿಯಾಗಿದ್ಬಿಡಿ. ಕೇಳೋದಕ್ಕೆ ಅಸಹ್ಯವಾಗಿದೆ. ಮುತ್ತು ಬೆಳ್ಳಿ ಚಿಕ್ಕ ವಯಸ್ಸಿಂದ ಗೊತ್ತು, ಅವರಿಬ್ರು ಅಣ್ಣ ತಂಗಿಯಾಗಿ ಬೆಳೆದೇ ಇಲ್ಲ. ಮತ್ತೆ ಗಂಡ ಹೆಂಡತಿಯಾಗಿ ಬೆಳೆದಿದ್ದಾರಾ? ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಬೆಳ್ಳಿ ಮುತ್ತು ಮಾವಂಗೆ ರಾಖಿ ಕಟ್ಟಲೇಬೇಕು. ಅದಕ್ಕೆ ರಾಖಿ ತಗೊಂಡು ಬನ್ನಿ. ರಾಖಿ ಇದ್ದಿದ್ದೆ 4 ಮನೇಲಿ, ಅದು ನಾನು ಮುತ್ತು ಕಟ್ಟಿಸ್ಕೊಂಡಿದ್ದೀವಿ. ಇಲ್ಲಿ ರಾಖಿ ಇಲ್ಲ. ರಾಖಿ ಇಲ್ಲ ಅಂತ ಯಾರು ಹೇಳಿದ್ರು? ನಾನು ತರಿಸಿದ್ದೀನಿ. ಅದಕ್ಕೆ ರಾಖಿ ತಗೊಂಡು ಬನ್ನಿ. ಬೆಳ್ಳಿ, ಯಾಕೆ ಹಾಗೆ ನಿಂತ್ಕೊಂಡಿದೀಯಾ? ತಗೋ ರಾಖಿನ, ಕಟ್ಟು ಮುತ್ತುಗೆ. ನೀವು ಅವ್ರನ್ನ ಬಲವಂತ ಮಾಡ್ತಿದ್ದೀರಾ. ಅವರಿಬ್ರು ಅಣ್ಣ ತಂಗಿ ಯಾವತ್ತೂ ಇರ್ಲೇ ಇಲ್ಲ. ನಾವು ಆ ಥರ ಹಾಗೆ ಬಿಡೋದಿಲ್ಲ. ಯಾಕೆ ಬೆಳ್ಳಿ ಸುಮ್ಮನೆ ನಿಂತ್ಕೊಂಡಿದ್ಯಾ? ತಗೋ ರಾಖಿನ, ಕಟ್ಟು. ಬೆಳ್ಳಿ ಅಕ್ಕನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದಾನೆ, ಮಾಯನ್ನೇ ಮದುವೆ ಆಗೋದು ಅಂತ. ನೀನು ಯಾಕೆ ಯೋಚನೆ ಮಾಡ್ತೀಯ? ಕಟ್ಟು ರಾಖಿನ. ಬೆಳ್ಳಿ ಯೋಚನೆ ಮಾಡು, ದುಡುಕಿ ನಿರ್ಧಾರ ತಗೋಬೇಡ. ಇಷ್ಟು ವರ್ಷ ನಿನ್ ಪಟ್ಟಿರೋ ಕನಸೆಲ್ಲ ಹಾಳಾಗೋಗ್ಬಿಡುತ್ತೆ. ಬೆಳ್ಳಿ, ನಿನಗೆ ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಮಾವ ತೀರ್ಮಾನ ಮಾಡಿದ್ದಾರೆ. ಅವ್ರ ಮಾತಿಗೆ ಬೆಲೆ ಕೊಡೋದು ಬಿಡೋದು ನಿನಗೆ ಬಿಟ್ಟಿದ್ದು. ಈ ವಿಷಯವಾಗಿ ನಾನು ನಿನಗೆ ಬಲವಂತ ಮಾಡಲ್ಲ. ನೀನೇ ಯೋಚನೆ ಮಾಡು. ನಿನಗೆ ರಾಖಿ ಕಟ್ಟಕ್ಕಾಗಲ್ಲ ಅಂದರೆ ಅವ್ರ ಪ್ರಶ್ನೆಗೆ ನೀನೇ ಉತ್ತರ ಕೊಡು. ಎಲ್ಲ ಸಂಬಂಧಗಳು ತೇಲ್ಸ್ಕೊಂಡು ಹೋಗೋಕ್ಕಾಗಲ್ಲ, ಅದರ ಆಳಕ್ಕೆ ಇಳಿಲೇಬೇಕು. ಅಲ್ಲಿ ಪ್ರೀತಿ ಇದೆಯಾ, ಸ್ನೇಹ ಇದೆಯಾ ಅಂತ ತಿಳ್ಕೊಳ್ಳೇಬೇಕಲ್ವಾ? ಇವತ್ತು ನಿನ್ನ ಮುತ್ತಣ್ಣನ ಮಧ್ಯೆ ಏನಿದೆ ಅಂತ ನೀನೇ ತಿಳಿಸ್ಕೊಡ್ಬೇಕು.
ತಗೋ ಬೆಳ್ಳಿ. ಕಟ್ಟು ಬೆಳ್ಳಿ. ಏನ್ ಮುಖ ನೋಡ್ತಿದ್ಯಾ? ರಾಖಿ ಕಟ್ಟು. ಮುತ್ತುಮ್ಮವ್ವ ನನ್ನನ್ನು ಮದ್ವೆ ಆಗ್ತಿದಾರೆ ಅಂದಮೇಲೆ ನಿನಗೇನು ಯೋಚನೆ? ಕಟ್ಟು ರಾಕಿನ. ಬೆಳ್ಳಿ ತಗೋ ಕಟ್ಟು. साधूनां विनाशाय च दुष्कृतां धर्म संस्थापनार्थाय संभवामि युगे युगे. ಇದೇನಿದು? ಕಾಗೆ ಬಂದು ರಾಕಿನ ಕಿತ್ಕೊಂಡು ಹೋಯ್ತಲ್ಲ, ಅದು ಮನೆ ಒಳಗೆ ಬಂದು. ಅದೇ ನನಗೂ ಅರ್ಥ ಆಗ್ತಿಲ್ಲ ದೊಡ್ಡಪ್ಪ. ಸಂಬಂಧಗಳನ್ನ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ ಮಾವ, ಆದಾಗ ಅದೇ ಸೃಷ್ಟಿಯಾಗಬೇಕು. ನೀವೇನೋ ಬೆಳ್ಳಿ ಕೈಲಿ ರಾಖಿ ಕಟ್ಸೋದಕ್ಕೆ ನೋಡಿದ್ರಿ, ಆದರೆ ವಿಧಿ ಆಟನೇ ಬೇರೆ ಇತ್ತು. ನನ್ನ ಬೆಳ್ಳಿ ಮಧ್ಯೆ ಏನಿದೆ ಅನ್ನೋದು ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಮಾಯನಿಗಂತೂ ಈ ಜನ್ಮದಲ್ಲಿ ಅರ್ಥ ಆಗಲ್ಲ, ಯಾಕಂದ್ರೆ ಅವಳು ಪ್ರೀತಿ ಅಂದ್ರೆ ಏನು ಅಂತ ಗೊತ್ತೇ ಇಲ್ವಲ್ಲ. ಮಾಯಾ, ನೀನು ಏನು ಬೇಕಾದ್ರೂ ತಿಪ್ಪರ್ಲಾಗ ಹೊಡಿ, ವಿಧಿ ಅಂತ ಒಂದಿರುತ್ತೆ, ಅದನ್ನು ಯಾರ ಕೈಯಲ್ಲೂ ಬದಲಾಯಿಸೋಕ್ಕಾಗಲ್ಲ.